ಸರ್ವೆ ನಂಬರ್ 213ರಲ್ಲಿಯೇ ಅಂಬೇಡ್ಕರ್ ನಿರ್ಮಿಸಬೇಕು. ಕೆಂಪೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅಂತ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ತಿಳಿಸಿದ್ರು. ಬಿಆರ್ ಅಂಬೇಡ್ಕರ್ ಭವನ ನಿರ್ಮಿಸ್ತಾ ಇರುವಂತಹ ನಿರ್ಮಾಣದ ಸ್ಥಳದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಎಂ ಕೃಷ್ಣಮೂರ್ತಿ ಮಾತನಾಡಿ, ಬಿಕೆ ರಸ್ತೆಯ ಪಕ್ಕದಲ್ಲಿದ್ದಂತಹ ಅಂಬೇಡ್ಕರ್ ಭವನವನ್ನ ಕೆಡವಿ ವಾಣಿಜ್ಯ ಮಳಿಗೆ ನಿರ್ಮಿಸಿ ಅದರ ಪಕ್ಕದ ಪಶು ಆಸ್ಪತ್ರೆ ಸ್ಥಳದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಿಸುತ್ತಿದ್ದಾರೆ. ಬಿಕೆ ರಸ್ತೆಯ ಪಕ್ಕ ವಾಣಿಜ್ಯ ಮಳಿಗೆ ನಿರ್ಮಿಸಿ ಅದರ ಪಕ್ಕ ಅಂಬೇಡ್ಕರ್ ಭವನ ನಿರ್ಮಿಸಿದ್ರೆ ಭವನ ಸಂಪೂರ್ಣವಾಗಿ ಕಾಣುವುದಿಲ್ಲ. ಮೊದಲಿನ ಸ್ಥಳದಲ್ಲಿಯೇ ಸುಂದರವಾದಂತಹ ಅಂಬೇಡ್ಕರ್ ಭವನ ನಿರ್ಮಿಸಲು ನಾವು ಸಂಪೂರ್ಣವಾಗಿ ಬೆಂಬಲವನ್ನ ನೀಡುತ್ತೇವೆ. ತಾಲೂಕಿನಲ್ಲಿ ಕಾರ್ಖಾನೆ, ಒಳ್ಳೆಯ ಪ್ರವಾಸಿ ಮಂದಿರ, ಹೋಟೆಲ್ ಇಲ್ಲವಾಗಿದ್ದು ಬಿಸಿನೆಸ್ ಮಾಡಿಕೊಂಡು ತಾಲೂಕನ್ನ ಸರ್ವನಾಶ ಮಾಡ್ತಿದ್ದಾರೆ. ನಾವೇನಾದ್ರೂ ಕೇಳಕ್ಕೆ ಹೋದ್ರೆ ಭಜನೆ ಮಂಡಳಿಯನ್ನ ಮುಂದೆ ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದು ಭಜನೆ ಮಂಡಳಿಯವರಿಗೆ ನಾವು ಉತ್ತರ ಕೊಡಲು ಆಗುವುದಿಲ್ಲ ಅಂತ ತಿಳಿಸಿದ್ರು. ಆಸ್ಪತ್ರೆ ಸ್ಥಳದಲ್ಲಿ ಅಂಬೇಡ್ಕರ್ ಭವನ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾಡಬಾಳ ಜಯರಾಮ್ ಮಾತನಾಡಿ, ಹೊಸ ಅಂಬೇಡ್ಕರ್ ಭವನ ನಿರ್ಮಿಸುತ್ತೇವೆ ಅಂತ ರಾತ್ರೋರಾತ್ರಿ ಹಳೆ ಅಂಬೇಡ್ಕರ್ ಭವನ ಕೆಡವಿ ಈಗ 3 ಅಂತಸ್ತಿನ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಿಸಲು ಹೊರಟಿದ್ದು ಪಶು ನಿರ್ಮಿಸಲು ಹೊರಟಿದ್ದಾರೆ. ಮುಖ್ಯ ರಸ್ತೆಗೆ ಅಂಬೇಡ್ಕರ್ ಭವನ ಕಾಣಬಾರದು ಅಂತ ಇವರು ಹೊರಟಿದ್ದು, ಇದಕ್ಕೆ ವಿರೋಧ ಮಾಡಿದ್ರೆ ನಮ್ಮನ್ನ ಅಂಬೇಡ್ಕರ್ ದಲಿತ ವಿರೋಧಿಗಳು ಅಂತ ಬಿಂಬಿಸಲು ಹೊರಟಿದ್ದು, ನಾವು ಅಂಬೇಡ್ಕರ್ ದಲಿತರ ವಿರೋಧಿಯಲ್ಲ. ಅಂಬೇಡ್ಕರ್ ಅವರಿಗೆ ಮಾಡುತ್ತಾ ಇರುವಂತಹ ಮೋಸವನ್ನ ಮುಂದಿನ ಚುನಾವಣೆಯಲ್ಲಿ ದಲಿತರ ಮಕ್ಕಳಿಗೆ ತಿಳಿಸಿ ಇವರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿದ್ರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದನೂರಾಯನಹಳ್ಳಿಯ ಕೃಷ್ಣಮೂರ್ತಿ ಮಾತನಾಡಿ, ದಲಿತರ ಹೋರಾಟದಿಂದ ಅಂಬೇಡ್ಕರ್ ಭವನ ನಿರ್ಮಾಣವಾಗಿದ್ದು ಪುರಸಭೆಯ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಭವನ ಶಿಥಿಲವಾಯಿತು. ಹಳೆಯ ಅಂಬೇಡ್ಕರ್ ಭವನ ಕೆಡವಿರುವ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸಿ ಅದರ ಪಕ್ಕದಲ್ಲಿ ಭವನ ನಿರ್ಮಿಸಲು ಹೊರಟಿದ್ದಾರೆ. ಎಚ್.ಸಿ. ಬಾಲಕೃಷ್ಣರವರ ಗೆಲುವಿಗೆ ನಾವುಗಳು ಶ್ರಮ ವಹಿಸಿದ್ದು ಈಗ ನಮ್ಮನ್ನ ವಿರೋಧಿಗಳು ಎಂತಿದ್ದಾರೆ ಅಂತ ತಿಳಿಸಿದ್ರು. ವಾಯುಸೇನೆ ನಿವೃತ್ತ ಅಧಿಕಾರಿ ಶಿವಲಿಂಗಯ್ಯ, ಮೋಹನ್, ಎನ್ಎಎಸ್ ಆನಂದ್ ಮತ್ತು ದೊಡ್ಡಿಗೋಪಿ, ಗಂಗನರಸಿಂಹಯ್ಯ, ಶಿವಲಿಂಗಯ್ಯ, ರಾಮಣ್ಣ, ವೆಂಕಟೇಶ್, ಬುಡೇನ್ ಸಾಬ್, ಬೋರೇಗೌಡ ಮತ್ತಿತರರು ಹಾಜರಿದ್ದರು. ಇವತ್ತು ಮಾಗಡಿ ಒಂದಲ್ಲ ಒಂದು ಸುದ್ದಿಯಲ್ಲಿ ಮುಂಚೂಣಿಯಲ್ಲಿದೆ. ಯಾವ ಥರದಲ್ಲಿದ್ದರೆ ಅಭಿವೃದ್ಧಿ ಹೆಸರಿನಲ್ಲಿ ಮಾಗಡಿ ಅಧ್ವಾನ ಅಂತ ಹೇಳ್ತೀವಿ, ಅಥವಾ ಅಧೋನ್ಗತಿ ಅಂತ ಹೇಳ್ತೀವಿ, ಅಥವಾ ಮುಂದಿನ ದಿನಗಳಿಗೆ ಯಾವುದೇ ಒಂದು ಉಳಿವನ್ನು ಉಳಿಸಿಕೊಡುವಂಥ ಶಕ್ತಿ ಇಲ್ಲ ಅಂಥೇಳಿ ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಇವತ್ತು ಪುರಸಭೆ ನಾವು ಕಣ್ಣಿಂದ ಮುಂದೆಗಡೆ ನಿಂತಿದ್ದೀವಿ, 30 ಅಡಿ ಅಂತರದಲ್ಲಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಅಂದರೆ ಈ ಜಾಗದ ಏನು ಬಾತ್ರೂಮು ಮಲಗೋದಕ್ಕೆ ಈ ಒಂದು ಜಾಗವನ್ನು ಗುರುಸಿದರೆ 22 ಅಡಿ ಅಂತರದಲ್ಲಿದೆ. ನಾನು ಒಂದು ಕೇಳಕ್ಕೆ ಪ್ರಶ್ನೆ ಮಾಡ್ತೀನಿ, ಇಲ್ಲಿನ ಅಧಿಕಾರಿಗಳು ಮನುಷ್ಯತ್ವ ಇರೋರ ಅಥವಾ ಮನುಷ್ಯತ್ವ ಮರ್ತಿರೋರ ಅಥವಾ ಅವರ ಇತಿ ಮಿತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಯಾರು ಅಡ್ವೈಸ್ ಮಾಡ್ತಾ ಇಲ್ವಾ, ಅವರಿಗೆ ಪರಿಜ್ಞಾನ ಇಲ್ವಾ ಅಂತ ಕೇಳುವಂಥ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಯಾತಕ್ಕೆ? ಇವತ್ತು ನಾವು ಒಂದು ಮನೆ ಕಟ್ಟಿದ್ರೆ ಹಿತ್ತಲಲ್ಲಿ ತೊಗೊಂಡೋಗಿ ಒಂದು ಬಾತ್ರೂಮ್ ಕಟ್ತೀವಿ, ಮನೆ ಬಾಗಿಲಲ್ಲಿ ಅಡುಗೆ ಮನೆ, ಹಾಲು, ಬೆಡ್ರೂಮು ಅಂತೆಲ್ಲ ಕಳೆದು ಹಿಂದಗಡೆ ಹಾಕ್ತೀವಿ. ಅದೊಂದು ಅಚ್ಚುಕಟ್ಟಾದ ಜಾಗ ಅಲ್ಲ. ಅದು ಮೂತ್ರ ವಿಸರ್ಜನೆ ಮಾಡ್ತಾರೆ, ಒಂದೊಂದು ಸಾರಿ ನೀರು ಹಾಕಲ್ಲ, ವಾಸನೆ ಬರ್ತದೆ ಅಂತೇಳಿ ಹೊರಗಡೆ ಮಾಡ್ತಾರೆ. ಆದರೆ ಈ ಅಯೋಗ್ಯರು ತಂದು ಪುರಸಭೆ ಮುಂದೆ ಅಂಬೇಡ್ಕರ್ ಅವರ ಎಡಭಾಗದಲ್ಲಿ ಇದರ 30 ಅಡಿ ಅಂತರದಲ್ಲಿ ಹಾಸ್ಪಿಟ್ಲು ಮಧ್ಯದಲ್ಲಿ ಶೌಚಾಲಯ ಮಾಡ್ತೀವಿ ಅಂತ ಹೇಳೋದಾದರೆ ನೀವೆಲ್ಲ ಯಾವತ್ತಾರು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆ ನನ್ನ ಅಭಿಪ್ರಾಯ. ಇದು ಒಳ್ಳೆಯದಕ್ಕೆ ಆಗ್ತಾ ಇರುವಂಥ ಕೆಲಸ ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಂಥವರು, ಈ ದೇಶಕ್ಕೆ ಬೇರೆ ದೇಶಕ್ಕೂ ಸಂದೇಶ ಕೊಟ್ಟಂಥವರು. ಅಂಥ ಕಾನೂನಿನ ಚೌಕಟ್ಟಿನ ಭಾರತ ದೇಶ ತಲೆಬಾಗಿ ಆ ಒಂದು ಕಾನೂನಿನ ಅಡಿಯಲ್ಲಿ ಸಾಗುವಂಥ ಆ ಪುಣ್ಯಾತ್ಮನ ಪಕ್ಕದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನೀವು ಯಾರಿಗೂ ಒಳ್ಳೇದು ಮಾಡ್ತೀರಿ? ಏನು ನಿಮ್ಗೆ ಒಳ್ಳೇದಾಗುತ್ತೆ? ಬೆಳಿಗ್ಗೆ ಬಂದರೆ ನೀವು ಅಧಿಕಾರಿಗಳು, ಇಲ್ಲಿ ಪುರಸಭೆಯಲ್ಲಿ ಗೆದ್ದಂಥವ್ರು ಪ್ರತಿಯೊಬ್ಬರು ಇಲ್ಲಿ ವಾಸನೆ ಕುಡ್ಕೊಂಡು ಒಳಗೆ ಹೋಗ್ಬೇಕು, ಮೂಗು ಮುಚ್ಕೊಂಡು ಆಚೆ ಬರಬೇಕು. ನೀವು ಮಾಡಿದಂಥ ಈ ವಲಸೆ ಕೆಲಸಕ್ಕೆ ಬೆಳಿಗ್ಗೆ ಮೂಗು ಮುಚ್ಚಿಕೊಂಡು ಓಡಾಡೋರು ನೀವೇ, ನಾವಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ, ಒಳ್ಳೇದು ಉಳ್ಕೋಬೇಕು ಅನ್ನೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.
ಹಾಗಾಗಿ ಹಿರಿಯಾದ ಜಯರಾಮಣ್ಣವರು, ಕೃಷ್ಣಪ್ಪನವರು, ಮತ್ತು ನಮ್ಮ ಶಿವಲಿಂಗನವರು, ಎಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದು ನಮ್ಮ ಗೋಪಿಯವರು ಎಲ್ಲರೂ ಹೇಳಿದರು ಈ ಥರ ಅಂತ. ನಾನು ಬರ್ತೀನಿ, ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ, ಉತ್ತಮವಾದ ಕೆಲಸಕ್ಕೆ, ಉತ್ತಮವಾದ ಜನರ ಸಹವಾಸ ಮಾಡೋಕ್ಕೆ ನಾನು ಯಾವತ್ತೂ ಮುಂದೆ ಇರ್ತೀನಿ. ಅದಕ್ಕೋಸ್ಕರ ಇದು ಮಾಡೋದು ಖಂಡನೀಯ. ಇದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮತ್ತೆ ಈ ಮಣ್ಣಿನ ಜನಕ್ಕೆ ಮಾಡುವಂಥ ಅವಮಾನ. ಇದನ್ನು ಯಾವತ್ತೂ ಅದನ್ನು ಕ್ಷಮಿಸೋದಿಲ್ಲ. ಇದನ್ನು ಯಾರು ಅಧಿಕಾರಿಗಳು ಮಾಡದೆ ಅಂತ ನಾವು ಅನೇಕ ಸಾರಿ ಅಧಿಕಾರಿಗಳ ಹತ್ರ ಹೋಗ್ತೀವಿ. ಯಾವುದನ್ನು ಕೇಳಿದ್ರು ನಮಗೆ ಗೊತ್ತಿಲ್ಲ, ಮುಂದಕ್ಕೆ ಹೋಗಿ. ಇಲ್ಲಿ ಕೇಳಿದ್ರೆ DC ಅವ್ರನ್ನ ಕೇಳಿ, ಇಲ್ಲಿಂದ ಸರ್ಕಾರಕ್ಕೆ ಕೇಳಿ, ಅಲ್ಲಿಂದ ಇನ್ನೊಬ್ರು ಯಾರು ಸುಪೀರಿಯರ್, ಅವ್ರ ಹೆಸರು ಯಾರೂ ಹೇಳಂಗಿಲ್ಲ. ಅಕಸ್ಮಾತ್ ಹೋದ್ರೆ ಅವ್ರ ಹತ್ರ ನಾವು ಹೋಗ್ಬೇಕು. ಅಣ್ಣ ನಮ್ದು ಹಿಂಗೆ ಆಗೋಗ್ಬಿಟ್ಟದಣ್ಣ, ನೋಡ್ರಣ್ಣ, ಏನು ನಾವು ಭಿಕ್ಷೆ ಮಾಡಕ್ಕೆ ಬಂದಿದ್ದೀವ? ನಮಗೆ ಶಕ್ತಿ ಕೊಟ್ಟಿಲ್ವ ದೇವರು? ಎಲ್ಲ ಕೊಟ್ಟವನೇ, ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಈ ಥರ ಹೀನಾದಿಯ ಸ್ಥಿತಿಯಲ್ಲಿ ಇಂಥ ಕೆಟ್ಟ ಕೆಲಸಗಳನ್ನು ಮಾಡೋದ್ರ ಬದಲು ಹೇಗಿದೆಯೋ ಹಾಗೆ ಬಿಟ್ಬಿಟ್ರೆ ಅದು ಉತ್ತಮವಾದ ಕೆಲಸ ಅಂತ ನಾನು ಕೂಡ ಭಾವಿಸ್ತೀನಿ. ಹೌದು, ಶಾಸಕರ ಗಮನಕ್ಕೆ ಬಂದಿಲ್ವಾ? ಬರ್ದಿರೋ ಇದೆಲ್ಲ ನಡೀತದ? ಇದೂ ನಮ್ಮಲ್ಲಿ ಪ್ರಶ್ನೆ ಇದೆ. ಆದರೆ ಅದನ್ನು ಕೋತಿ ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮುಕ್ಕು ಕೊಡ್ಸ್ತಂತಲ್ಲ, ಹಂಗೆ ಮೇಕೆನ ನಾವು ದಿನ ಬಾಯಿ ಚೆನ್ನಾಗೈತಾ, ಯಾರಿಕ್ರು ಅವು ಮೇಕೆ ಮಾತಾಡಲ್ಲ, ಬೇ ಅಂತವೆ. ನಾವು ಏನು ಕೇಳಂಗಿಲ್ಲ, ಮುಂದಕ್ಕಿನ್ನೊಬ್ರು ಹೆಸರು ಹೇಳಂಗಿಲ್ಲ. ಇದು ಒಂದಿರೋಂಥ ಪರಿಸ್ಥಿತಿ. ಇದು ಜನಕ್ಕೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗುತ್ತೆ, ಇಲ್ಲಿ ಬರೋ ಜನಕ್ಕೂ ಅರ್ಥ ಆಗ್ತದೆ, ಎಲ್ರಿಗೂ ಅರ್ಥ ಆಗ್ತದೆ. ಪ್ರಶ್ನೆ ಮಾಡೋದಕ್ಕೆ ಯಾಕೆ ಹೆದರ್ತಾರೆ ಅಂದರೆ ಸರ್ವಾಧಿಕಾರಿ ಧೋರಣೆ. ಅದರಿಂದ ಎಲ್ಲರೂ ಕಾಲವನ್ನು ಕಾಯ್ತಾ ಇದ್ದಾರೆ ಹೊರತು ಇದು ಸರಿ ಅಂತ ಒಪ್ಕೊಂಡು ಯಾರೂ ಸುಮ್ಮನೆ ಇಲ್ಲ ಅನ್ನುವಂಥ ಭಾವನೆ ನನ್ನದು. ನಾನೀಗ ಇನ್ನೂ ಒಂದು ವಿಚಾರಗಳನ್ನು ಹೇಳ್ತೀನಿ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಹೊಡೆದಾಕಿದ್ರು. ಅಲ್ಲಿಗೆ ಬಂದರೆ ಅಲ್ಲಿಂದ ಒಂದು ಕಥೆಯನ್ನು, ಚಿತ್ರಣವನ್ನು ತಮ್ಮ ಮುಂದೆ ಇಡ್ತೀನಿ. ದಯಮಾಡಿ ಪತ್ರಕರ್ತರು ಅಲ್ಲಿ ಬರಬೇಕು ಅಂತ ಮನವಿ ಮಾಡ್ಕೊತೀನಿ. ಇದೇ ಇನ್ಯಾರು ಮಾತಾಡ್ತೀರಾ? ಅಲ್ಲಿ ಭವನ ಹತ್ರ ಬಂದ್ಬಿಟ್ಟು ಈಗೇನು DC ಅವ್ರ ಭೇಟಿ ಮಾಡ್ತೀರಾ ಏನು ಸರ್? ಈಗ ಅಲ್ಲಿ ಬನ್ನಿ, ಅದು ತಗೊಂಬಿಡ್ರಿ. ಅದು ಆಯ್ತಾ, ಅದನ್ನು ತಗೊಳ್ಳಿ. ಅಲ್ಲಿ ಯಾಕೆ ಕೊಡಿದ್ರು, ಯಾಕೆ ಕಟ್ಟಿಲ್ಲ ಅಲ್ಲೆಲ್ಲ ಇದ್ರದ್ದು ಹೇಳ್ಬಿಡಿ. ಇವಾಗ ಇದು ಕ್ಲಿಯರ್ ಮಾಡಿ ಕೊಡ್ತೀವಿ. ಜಿಲ್ಲಾಧಿಕಾರಿ, ಇದು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತೆ ಪುರಸಭೆ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೊಡ್ತೀವಿ. ಏನು ಒತ್ತಾಯ ಸರ್? ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಮಾಡುವಂಥ ಅವಮಾನ. ಅದರ ಜೊತೆಯಲ್ಲಿ ನೀವು ನಿಮ್ಮ ಬಾಗಿಲು ಮುಂದೆ ಬಾತ್ರೂಮ್ ಮಾಡ್ಕೋತಾ ಇದ್ದೀರಿ, ಶೌಚಾಲಯ ಮಾಡ್ಕೋತೀವಿ ಅಂತಾರಲ್ಲ, ಅಲ್ಲಿ ಶೌಚಾಲಯಕ್ಕೆ ನೀರು ಹಾಕ್ತಾ ಇದ್ದೀರಾ? ಇಲ್ಲ. ಅದಕ್ಕೊಂದು ಡೋರ್ ಇಕ್ತಾ ಇದ್ದೀರಾ? ಇಲ್ಲ. 1 ವರ್ಷ ಆದರೂ ಉಳಿಕೆ ಅದು ಇರೋದಿಲ್ಲ. ಅಂಥ ಒಂದು ಕೆಟ್ಟ ಕೆಲಸ ಮಾಡಿ ಎಲ್ಲರೂ ವಾಸನೆ ಕುಡಿಯೋದಕ್ಕೆ ಇದೇ ಜಾಗ ಬೇಕಿತ್ತಾ? ಅಂಬೇಡ್ಕರ್ ಜಾಗನೇ ಬೇಕಿತ್ತಾ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ಈ ಮನವಿಯನ್ನು ನಾವು ಮೇಲ್ಕಂಡ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ಇದು ಈ ಕೆಟ್ಟ ಉದ್ದೇಶದ ಕೆಲಸ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರ್, ಅಲ್ಲಿ ಅಂಬೇಡ್ಕರ್ ಭವನ ಇದ್ದ ಜಾಗಕ್ಕೆ ದಯಮಾಡಿ ಬನ್ನಿ, ಅಲ್ಲೇ ಬರಬೇಕು. ಬನ್ನಿ.